ಹಾ ಯಾಕೆ ಬೇ ಸುಮ್ಮನೆ ಇದ್ಬಿಡು. ಅಪ್ಪ ಏನಲ್ಲಿ ಏನಾರ ಸುಮ್ಮನೆ ಹೋಗಿರ್ತಾನೇನ, ಏನಾರ ಕೆಲಸ ಮಾಡಕ್ಕೆ ಹೋಗಿರ್ತಾನೆ, ಹೊಲ್ದಾಗ ನೀರು ಹಾಸಾಕ. ನೀನು ಒಳ್ಳೆ ಹುಚ್ಚಿ ಹೆಂಗೆ ಮಾಡ್ತಿದ್ಯಲ್ಲ. ಮತ್ತು ಹೊಲ್ದಾಗ ಯಾರು ಮಾಡ್ಬೇಕ? ಮಂದಿ ಬಂದು ಮಾಡಿದ್ರೆ ರೊಕ್ಕ ಕೊಡ್ಬೇಕಾಕತ್ತೆ ಅಂತೇಳಿ ಪಾಪ ಎಲ್ಲ ಅಪ್ಪನ ಓಡಾಡಿ ಮಾಡ್ತಾನೆ. ನೀನು ಅಪ್ಪನ ಮೇಲೆ ಅನುಮಾನ ಪಡ್ತೀಯೇನ? ಹಾ ನಿನಗೆ ಗೊತ್ತಾಗಿದ್ದು ಇದಕ್ಕೆ ಗೊತ್ತಾಗತ್ತ. ಇದು ಮುದಿಗೋನಾಗೈತಿ, ಇದಕ್ಕೆ ಯಾವಾಗ ಗೊತ್ತಾಗ್ತದೆ ಏನೋ ನೋಡುವ. ಹೌದೌದು. ಹಾಂ ಆಕೆ ಗೊತ್ತಾಗಿದ್ದು ನನಗೆ ಗೊತ್ತಾಗಂಗಿಲ್ಲ. ನಾನು ಇನ್ನ ಸಣ್ಣ ಹುಡುಗಿ ನೋಡು. ನೀವು ಹೇಳಿದ್ದನ್ನೆಲ್ಲ ನಂಬಕ ಹೇಳ್ರಿ ನೀವು, ನಾನು ನಂಬತಾನ. ನಾನು ಆಕೆ ಅನ್ಕೊಂಡ್ಬಿಟ್ರೇನ? ಹಾಂ ಮಗಳು ಬೇರೆ ಹೆಂಡತಿ ಬೇರೆ. ಹೊಡಿಸ್ಕೊಂಡು ಸಾಯ್ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರೋ ಮನ್ಯಾಗ. ಇಲ್ಲ ನಡಿ ಅಂತತಿ ಹೊಲಕ್ಕೆ. ನಾನು ಏನು ಮಾಡ್ತಾನೆ ಅದನ್ನ ನೀನು ಮಾಡಿ ನಡಿ. ಹಾಂ ನಾನಲ್ಲಿ ಯಾವಕ್ಕೇನ ಇಟ್ಕೊಡೋದಂಗೆಲ್ಲ ನೋಡು ನಡಿ. ಹೆಂಗೆ ಹೊಡಿತೀರಿ ಹೊಡ್ರಿ ನೋಡು, ನಾನು ನೋಡೇ ಬಿಡ್ತಾನೆ. ನೀವು ಹೊಡಿ ಮಟ ನಾನೇನ ಕಡ್ಲಿ ತಿನ್ಕೋತ ಕುಂತಿರಂಗಿಲ್ಲ ಇಲ್ಲಿ. ನನಗೂ ಗೊತ್ತೈತಿ ನೀವು ಹೊಡ್ಯಾಕತ್ರ ಹೆಂಗೆ ಬಿಡಿಸ್ಕೋಬೇಕು, ಹೆಂಗೆ ತಪ್ಪಿಸ್ಕೋಬೇಕು ಅಂತೇಳಿ. ಹಾಂ ಬಂದ್ಬಿಟ್ರಿ ಇಲ್ಲಿ. ಏನೇನು ನೀವು ಹೊಡೆದಂಗೆಲ್ಲ ಹೊಡ್ಸ್ಕೊಂತ ಕುಂದ್ರಾಕೆ ನಾನು ಮೊದ್ಲಿನ ಮಂಜವನ್ ಮಾಡಿರೇನು? ಹೌದನ? ಹೌದನ್ಲೇ? ಆಯ್ತಡಿ, ಈಗ ನಿನಗೆ ಮಾಡ್ತಾನೆ ಮಾರಿ ಹಬ್ಬ. ಅಯ್ಯೋ ಯವ್ವ ಹೊಡೆದ ಬಿಟ್ಟ. ಅಯ್ಯೋ ನನ್ನ ಕಾಲ ಹೋಯ್ತ ಯವ್ವ. ಅಯ್ಯೋ ಅಮ್ಮಿ ಹಿಡಿಲಿ ನೀವು ಅಪ್ಪನ ಹಂಗೆ ಹೊಡಿಯಾಕತ್ತಾನ. ಅಯ್ಯೋ ನನ್ನ ಕಾಲ ಮುರಿತಲಿ. ಅಯ್ಯೋ ನಿನ್ನ ಮನೆ ಕಾಯೋವಾಗ ನಿನ್ನ ಕೈ ಕತ್ತರಿಸಲಿ ಗೊತ್ತಾಕತ್ತ. ಇಲ್ಲಿ ಹಾಳಾದವನ ಹಿಂಗೆ ಹೊಡಿಯಾಕತ್ತಿದ್ದಾನ ಕೊಡ್ದಂಗ. ನಿನ್ನ ಮನುಷ್ಯ ಅದೀವೋ ನನಗೇನಾದ್ಯೋ. ಅಯ್ಯೋ ಅಮ್ಮಿ ನೀನು ಅದ್ರಲ್ಲಿ ಹಿಡಿಲಿ ಅವನ. ಅಪ್ಪ ಏನ್ ಮಾಡತ್ತೆ ಅಪ್ಪ ನೀನು? ಸುಮ್ಮನಿರಪ್ಪ. ಅಷ್ಟು ಹೇಳಾಕತ್ತನಕೀಗ ಅವಾಗಿಂದ ಬುದ್ಧಿ ಬರ್ಬಾತಂದ್ರ ಮತ್ತು ನಾನಾದ್ರೂ ಏನು ಮಾಡಲಿ? ಹಾಳಾಗಿ ಹೋಗ್ರ ಕಡೆ. ಅಯ್ಯೋ ಕಾಲಿಗೆ ಎಂತ ಬರ ಹೊಡೆದು ಬಿಟ್ಟ. ಕಾಲ ಮುರಿತ ಏನೋ ನಂದು. ಅಯ್ಯೋ ದೇವ್ರ. ಯವ್ವ ಬಾ ಬೇಲ್ ಕುಂದ್ರ ಬಾ. ನೀನು ಹಂಗಾದಿ ಸುಮ್ಮನಿರಂದ್ರೆ ಸುಮ್ಮನೆ ಇರಂಗೇ ಇಲ್ಲ. ಅಪ್ಪ ಬಾಯ್ ಮಾಡ್ತಾನಂತ ಕೆಲಸ ನೀನು ಹಂಗೆ ಒಂದ ಸಣ್ಣ ಬಾಯ್ ಮಾಡ್ಕೊಂತಾನೆ ಇರ್ತಿದ್ದಿ. ಸುಮ್ಮನಿದ್ರೆ ಆಯ್ತಲ್ಲ. ಯಾಕೆ ಒಟ ಅಂದ ಅಪ್ಪ ಅಂತೇಳಿ ತಿಂತಿದ್ದಿ ನೀನು? ಹಾ ಹಾಳಾದವ ಎಂತ ಬರೀ ಕಾಲಿಗೆ ಹೊಡೆದು ಬಿಟ್ಟ. ಅಯ್ಯೋ ನನ್ನ ಕಾಲ ಹೋಯ್ತು ಯವ್ವ. ಏನು ಮಾಡಲಿ ನಾನು? ಎಂತ ಪರಿ ಹೊಡೆದು ಬಿಟ್ಟ ಹಾಳಾದವ. ಅವ್ನ ಮನೆ ಕಾಯೋವಾಗ ಅವ್ನ ಕೈ ಕತ್ತರಿಸ್ಲಿ. ಗಂಡ ಇವೆಂತ ಗಂಡ? ಮದುವೆ ಆದಾಗಿಂದ ಒಂದು ದಿನ ಚಂದಾಗ ನೋಡ್ಕೊಂಡಿದ್ದು ಗೊತ್ತಿಲ್ಲ, ಕೇಳಿದ್ದನ್ನು ತಂದು ಕೊಟ್ಟಿದ್ದು ಗೊತ್ತಿಲ್ಲ, ಚಂದಾಗ ಒಂದಿನ ಎಲ್ಲಾರ ಕರ್ಕೊಂಡು ಹೋಗಿದ್ದು ಗೊತ್ತಿಲ್ಲ. ಏನಾರ ಅನ್ನೋರಾಗ ಅಂದ್ರೆ ಕಟ್ಗೆ ತಗೊಂಡಾನೆ ಕೊಡ್ದಂಗೆ ಹೊಡಿತಾನೆ. ಮೊದಲನೇ ಹೆಂಡತಿಗೆ ಹಿಂಗೆ ಮಾಡೇ ಕೊಂದಾನ ಏನು? ಅಯ್ಯೋ ಯಾರೋ ನಕ್ಕಂಗಾಗತ್ತತಿ. ಅಮ್ಮೆ ನಿಂಗೇನ್ರ ಯಾರೋ ನಕ್ಕಂಗೆ ಕೇಳ್ಸತ್ತನ್ಲೆ? ಹಾಂ ಯವ್ವ ನಿಂಗೇನ್ರ ಅಪ್ಪ ಹೊಡ್ಯಾನ ಹುಚ್ಚಿಗೆ ಚಿಡಿತನ್ಬೆ? ಹಾಂ ಅಲ್ಲ ಯಾರು ನಕ್ಕಂಗಾಕತ್ಬೆ ಯವ್ವ? ಇಲ್ಲಿ ಯಾರು ನಗಾಕತ್ತಾರೋ? ನಿಂಗೆ ಕರ್ರ ಹುಚ್ಚನ ಹಿಡ್ದತಿ. ಸುಮ್ಮನೆ ಸ್ವಲ್ಪ ತ ಮಲ್ಕ. ಆಮೇಲೆ ಬೇಕಿದ್ರೆ ಬಂಗಾರ ಅಂಗಡಿಗೆ ನಾನು ಕರ್ಕೊಂಡು ಹೋಗಿ ಬರ್ತೇನೆ. ನೀನು ಕೇಳ್ಕೊಂಡು ಬರುವಂತ್ಯ. ಯಾಕೆ ಹಿಂಗೆ ತಲೆ ತಿನ್ನತ್ತೀವೋ ಏನೋ. ನಾನು ಇವತ್ತು ಹೋಗ್ಬೇಕು. ಮೊದ್ಲ ಮನ್ಯಾಗ ಕೆಲಸ ಭಾಳ ಇರ್ತೈತಿ. ಅತ್ತೆವಾಗ ಎಲ್ಲ ಒಬ್ಬಾಕಿಗೆ ಮಾಡೋಕ್ಕೂ ಆಗಂಗಿಲ್ಲ. ಸುಮ್ಮನೆ ಮತ್ತೆ ಒದರ್ತಾರೆ. ಅದಕ್ಕೆ ನಾನು ನೋಡಿ ಏನೋ ಸ್ವಲ್ಪ ಬಿಟ್ಟು ನಾನು ಹೋಗ್ತಾನೆ. ಯವ್ವ ಜಗಳ ಮಾಡಕ್ಕೆ ಹೋಗ್ಬೇಡ್ಬೇ ಅಪ್ಪನ ಜೊತೆ. ಚಂದಾಗ ಇರ್ಬೇ. ಇಲ್ಲಲೇ ನಾನು ಚಂದಗನೇ ಇರ್ತಾನೆ. ಒಮ್ಗೆಲೆ ಏನಾಗ್ತದಂತ ನನಗೆ ಗೊತ್ತಾಗಲ್ದು. ಈಗ ನೋಡಿದ್ರೆ ಯಾರು ನಕ್ಕಂಗೆ ಕೇಳಿಸ್ ನನಗೆ. ಇಷ್ಟು ದಿನ ಇಲ್ಲದ್ದು ಯಾವತ್ತೂ ಇಲ್ಲದ್ದು ಇವತ್ತು ಯಾಕೋ ನಕ್ಕಂಗೆ ಕೇಳ್ಸಾಕತ್ತದ ನನಗೆ. ಯಾಕೋ ಭಯ ಆಗಕತ್ತದ. ಯವ್ವ ಏನು ಹೇಳಾಕತ್ತಿದ್ದೆ? ಹಾಂ ಏನು ಹೇಳಾಕತ್ತಿದ್ದಿ? ನಿಂಗೇನ್ರ ಹುಚ್ಚು ಹಿಡಿತೇನ? ಸುಮ್ಮನೆ ಇರು, ನಾನು ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೋತಾನೆ. ಆತು ಹೋಗವ. ಏನು ಮಾಡೋದು? ಹಾಳಾದ ನಿಮ್ಮಪ್ಪ ನನ್ನ ಕಾಲು ಮುರಿದಾನ. ಏನೋ ನಡಿಯೋಕೆ ಬರ್ದಂಗೆ ಆಗೈತಿ. ಅಯ್ಯೋ ಕಾಲ ಯವ್ವ ಎಂಥ ಪರಿ ಕಾಲನ ಸಾಧ್ಯತೆ ದೇವ್ರ. ಅಯ್ಯೋ ನೋಡು ನಿಮ್ಮಪ್ಪ ಹೊಡೆದಾನ ನನ್ನ ಅಂದ್ರೆ ಯಾರು ನಕ್ಕಂಗೆ ಕೇಳಿಸಾದ ನನಗೆ. ನೀನು ಕೇಳಿಸ್ವಲ್ತೇನ? ಅಲ್ಲ ಕಿವಿ ಏನ್ರ ಹೋಗ್ಯಾವೆ ನಿನ್ನೊಳಗತ್ಕೊಂಡು? ಅಯ್ಯೋ ನನಗೆ ಯಾರು ನಕ್ಕಿದ್ ಕೇಳಿಸಾತಿಲ್ವಿ. ನಿನಗೆ ಭ್ರಮೆ ಇರ್ಬೇಕು. ನೀನು ಮಲ್ಕ ಸ್ವಲ್ಪ ನಿಂಗೆ ಸಮಾಧಾನ ಆಗ್ತದೆ. ನಾನು ಹೋಗಿ ಬ್ಯಾಗ್ ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಬಂದ ನೀನು ಎಬ್ಬಿಸ್ತಾನು ಬಂಗಾರ ಅಂಗಡಿಗೆ ಹೋಗಿ ಬರ್ನಂತ. ಏನು ಈಗ ಮಲ್ಕ. ಆತು ನೀನು ಹೋಗಿ ಪ್ಯಾಕ್ ಮಾಡ್ಕೋ. ನನಗೆ ನಿದ್ದೆ ಬರವಲ್ತು. ಎಂಥ ಪರಿ ಹೊಡೆದು ಬಿಟ್ಟ ನಿಮ್ಮಪ್ಪ. ಅಲ್ಲ ನಾನು ಏನು ಅನ್ನಬಾರ್ದನಿ? ಹಾಂ ಅವಂಗೆ ಏನು ಅನ್ನಬಾರ್ದನಿ? ಹಾಳಾದವಂಗೆ ಏನಂತೇಳಿ ನಾನು ಹಿಂಗೆ ಹೊಡೆದಿವ್ನು. ಒಂದು ಮಾತು ಅನ್ನಬಾರ್ದೇನು? ಮತ್ತು ಬರೀ ಹೊಲದಾಗ ಸಾಯ್ತಿರ್ತಾನು. ಅದಕ್ಕೆ ಅಲ್ಲಿ ಯಾವಕಿನಾರ ನೋಡ್ಕೊಂಡು ಏನಂತಂದ್ರೆ ನನ್ನನ್ನು ಹೊಡೆದು ಬಿಟ್ಟ. ನನ್ನನ್ನು ಹೊಡೆದ. ಏನಾತ್ವೇ ಅಕ್ಕ? ಹಾಂ ಕಟಿಗೆ ನೋಡ್ರಿ ಇಲ್ಲಿ ಬಿದ್ದತಿ. ನೀ ನೋಡ್ರಿ ಹಾಳಾಕತ್ತಿದಿ. ಏನು ಮಗನ ಜಗಳಿಗಳಾತೇನ? ನೀ ಯಾರ? ಹಾಂ ಅಯ್ಯ ಶಿವನ, ನಾನು ಯಾರಂತ ಗೊತ್ತಿಲ್ಲ ನಿನಗೆ? ನೀನು ಯಾರಂತ ನನಗೆ ಗೊತ್ತು. ನೀನು ಮಂಜವಾಲ. ನಿನ್ನ ಮಗಳಿಗೆ ಸುಂದ್ರಿ ಅಂತ ಹೇಳಿ ಆಕಿ ದೊಡ್ಡಾಕಿ ಮೊದಲನೇ ಹೆಂಡತಿ ಮಗಳು. ನೀನು ಎರಡನೇ ಹೆಂಡತಿ. ನಿನಗೆ ಅಮ್ಮಗ ಅನ್ನೋರು ಇಬ್ಬರು ಮಕ್ಕಳದಾರ. ಬರೀ ಹುಡುಗಿಗೆ ಕಾಟನ ಕೊಡ್ತಿದ್ದಿ. ಅಲ್ಲ ಸುಂದ್ರಿಗೆ ಕಾಟ ಕೊಡ್ತಿದ್ಯಾ ಇಲ್ಲ ನೀನು? ಹೌದು. ಆದರೆ ನೀನು ಯಾರು? ನನ್ನ ಹೆಸರು ಮಂಜು ಅನ್ನೋದು ಗೊತ್ತು. ನೀನು ಯಾರಂತ ನನಗೆ ಗೊತ್ತಾಗ್ಬರ್ತಲ್ಲ. ಯಾರು ನೀನು?
ನಮ್ಮ ಓಣ್ಯಾಗ ಏನ್ರ ಹೊಸ್ದಾಗಿ ಬಂದು ಮನ್ಯಾಗ ಉಳಿದ್ರೇನು ಇಲ್ಲ ಯಾರ ಹತ್ರ ಮನೆಗೆ ಬಂದರೇನು? ಯಾರ ಮನೆಗೆ ಬಂದಿ ನೀನು? ನಾನಾ ನಿಮ್ಮ ಮನೆಗೆ ಬಂದೆ ನನಗ. ಯಾಕ ನಿಮ್ಮ ಮನೆಗೆ ಬರಬಾರ್ದೇನು? ನಾನು ಯಾರಂತ ನಿನಗೆ ಗೊತ್ತಾಗವಲ್ದ ಏನ? ಇಲ್ಲವ, ನೀನು ಯಾರಂತ ನನಗೆ ಗೊತ್ತಾಗವಲ್ಲಿ. ಯಾರು ನೀನು? ಅಂದ್ರೆ ಅವಾಗಿಂದ ನೀನು ಕಿಕ್ಕಿ ಕಿಕ್ಕಿ ಅಂತ ನಕ್ಕಿದ್ದ ನೀನ ಏನ? ಹಾ ಅಲ್ಲ, ಯಾಕೆ ನಕ್ಕಿದಿ? ನನ್ನ ಗಂಡ ನಾನು ಹೊಡೆದಾನಂತಂದ್ರೆ ನೀನು ಯಾಕೆ ನಗತ್ತಿದ್ದಿ? ಅಯ್ಯೋ ಶಿವನ, ನಾನು ಯಾಕೆ ನಗ್ಲಿ? ನಾನು ಬರೋದ ಇವಾಗಾರ ಬಂದ್ನಿ, ಅಲ್ಲೇ ಬರಾಕತ್ತಿದ್ನ. ಹಂಗ ನಿಮ್ಮ ಮನೆ ಅಂತ ಗೊತ್ತಾತ, ನೀನು ಮಾತಾಡ್ಸ್ಕೊಂಡು ಹೋದ್ರಾತಂತ ಬನ್ನಿ. ನೀನು ನೋಡಿದ್ರೆ ಏನವ ನಕ್ಕಿದಿ ಅಂತಿದಿ. ಅಲ್ಲ ನಾನು ಯಾಕೆ ನಗ್ಲಿ? ಹಂಗಾದ್ರೆ ನೀನು ನಕ್ಕಿಲ್ಲ, ಮತ್ತೆ ಯಾರು ನಕ್ಕಿದ್ದು? ಹೌದು, ನೀನು ಯಾರ ಮನೆಗೆ ಬಂದಿದ್ಯಾರ ಹೇಳುವ ಜರ. ನಾನಾ ಇಲ್ಲೇ ಪಕ್ಕದ ಮನ್ಯಾಗ, ಪಕ್ಕದ ಏರಿಯಾ ಐತಲ್ಲ, ಪಕ್ಕದ ಬೀದಿಯಾಗಿನ ಇವ್ರ ಮನೆಗೆ ಬಂದೀನಿ. ಹಾಂ, ಲಕ್ಷ್ಮವ್ಗಳ ಮನೆಗೆ. ಅದು ಲಕ್ಷ್ಮ ಅಕ್ಕ ಎಲ್ಲ ಹೇಳಿದ್ಲ ನಿನ್ನ ಬಗ್ಗೆ, ಅದಕ್ಕೆ ನೋಡ್ಕೊಂಡು ಮಾತಾಡ್ಕೊಂಡು ಹೋದ್ರಾತಂತ ಬಂದಿದ್ನಿ. ಯಾಕ ಅವಾಗ ಒಂದ್ಸರಿ ಬಂದಾಗ ನೀರು ತರಕ್ಕೆ ಹೋದಾಗ ಇಬ್ಬರು ಪರಿಚಯ ಆಗಿ ನೀರು ತರಕ್ಕೆ ಹೋಗಿದ್ವಲ್ಲ, ನೆನಪಿಲ್ಲೇ ನಿನಗೆ? ಅವಾಗ ಇನ್ನೂ ನಿನಗೆ ಮದುವೆ ಆಗಿರಲಿಲ್ಲ. ಈಗ ನಿನಗೆ ಮದುವೆ ಆಗಿ 2 ಮಕ್ಕಳಾಗ್ಯಾವ. ಇಷ್ಟು ವರ್ಷ ಆದ್ಮೇಲೆ ನಾನು ಮತ್ತೆ ಬಂದೀನಿ. ಅದಕ್ಕೆ ಕೇಳಿದ್ನೀನು ನಮ್ಮ ಅವ್ವನ್ನ, ನಮ್ಮ ಚಿಕ್ಕವ್ವನ್ನ ಕೇಳಾರ ಅಂದ್ರೆ ಹೇಳಿದ್ಲು. ಅದಕ್ಕೆ ನಾನು ಮದುವೆ ಆಗಿ ಇಲ್ಲೇ ಪಕ್ಕದ ಬಿದ್ದಿಯಾಗದ ನೋಡು ಮಂಜುವ ಅಂತ ಅಂದ್ಲು. ಹೌದನ್ರಿ ಚಿಕ್ಕವ್ವ, ಹಂಗಾದ್ರೆ ಹೋಗಿ ಮಾತಾಡ್ಸಿ ಬರ್ತಾನೆ ತಡಿ ಅಂತ ಹೇಳಿ ಬನ್ನಿ ನಾನು. ನೀನು ನೋಡಿದ್ರೆ ನನ್ನನ್ನು ಮರ್ತ್ಬಿಟ್ಟಿಲ್ವೇ ಮಂಜುವ? ಓ ನೀನೇನು ಹೆಂಗದಿಲೆ? ಆರಾಮದೇನು? ಬಾ ಬಾ ಕುಂದ್ರು. ನೆನ್ಪಿಗೆ ಬಂದೇನು? ಆರಾಮದೇನು ಹಂಗಾರ? ಆರಾಮದೇನೆ. ನೀ ಹಂಗದಿ? ಅಲ್ಲಲ್ಲಿ ಯಾಕೆ ಅಳಾಕತ್ತಿದ್ದಿ? ಕಾಲು ಹಿಡ್ಕೊಂಡು ಬೇರೆ ಕುಂತಿದ್ದಿ ಯಾಕೆ? ಏನಾತ? ಏನಾರ ಜಗಳ ಗಿಗಳ ಆಗೈತೆ ಮನ್ಯಾಗ? ನನ್ನ ಪರಿಸ್ಥಿತಿ ಏನು ಕೇಳ್ತಿಲಿ? ಹೇಳ್ಬಾರ್ದು ಬಿಡಬಾರ್ದು ಅಂತ ಪರಿಸ್ಥಿತಿ ನಂದದ. ಏನು ಮಾಡೋಣ ಹೇಳು? ಏನಾತ? ಹಾಂ ಅಲ್ಲ, ಮೊದಲು ಚಂದ ಇದ್ದೆಲ್ಲ ಮದುವೆಗೆ ನಮ್ಮ ಮುಂಚ, ಈಗೇನಾದ ನಿನಗೆ? ಏನಂತ ಹೇಳಿಲೆ? ಇಷ್ಟ ಇಲ್ಲ ಈ ಮನೆಗೆ ಮದುವೆ ಆಗಿ ಬನ್ನಿ. ಯಾಕೆ ಹೇಳ್ತಿ ಆಗಿ? ನಮ್ಮಪ್ಪ ನಮ್ಮವ್ವ ಹುಡುಗ ಚಲೋ ಅದನ, ಭಾಳ ಒಳ್ಳೆ ಆತ ಅಂತೇಳಿ ಮದ್ವೆ ಮಾಡಿದ್ರ. ಮತ್ತಿನ್ನೇನು ಮಾಡೋದು? ಮದುವೆ ಆಗಿ ಇಲ್ಲಿ ಗಂಟ ಬನ್ನಿ, ಜೀವನನೂ ಮಾಡಾಕತ್ತಿ. ಆಕಿನ ಇಷ್ಟು ಗಂಟ ಚಲೋ ನೋಡ್ಕೊನಿ. ಮತ್ತು ನನಗೆ ಮಕ್ಕಳಾದ್ವಾ? ಮಕ್ಕಳಾದ್ಮೇಲೆ ಮತ್ತೆ ಹೆಂಗೆ ಹೇಳು? ಸಿಟ್ಟು ಬಂದಾಗ ಹೊಡಿತಿದ್ನಿ. ಈಗ ಅದನ್ನ ದ್ವೇಷ ಸಾಸತಾನು ನನ್ನ ಗಂಡ. ಹೌದನ? ನಾನು ನಿನ್ಗೆ ಒಂದು ಉಪಾಯ ಕೊಡ್ತೇನೆ, ನೀನು ಹಂಗೆ ಮಾಡ. ನೀನು ಹಂಗೆ ಮಾಡಿದ್ಮೇಲೆ ನಿನ್ನ ಗಂಡ ನೀನು ಹೆಂಗೆ ಹೇಳ್ತಿದ್ದಿ ಹಂಗೆ ಕೇಳ್ತಾನ. ಹಾಂ ಹೌದಾ? ನಿಜ ಹೇಳಕತ್ತಿದೇನು? ಕರೆನೇನ? ಮತ್ತೆ ನೋಡು, ಆಮೇಲೆ ನನ್ನ ಗಂಡ ನನ್ನ ಮಾತು ಕೇಳಿದ್ರೆ ನಾನು ಏನು ಮಾಡಲಿ ನೀನು ಹೇಳು? ಅಯ್ಯೋ ಶಿವನ, ನಾನು ಹೇಳ್ದಂಗೆ ಮಾಡುವ ಮಂಜುವ. ನಾನು ಹೇಳ್ದಂಗೆ ನೀನು ಮಾಡಿದ್ರೆ ನೋಡು, ಅಣ್ಣ ಹೆಂಗೆ ತನ್ನಗ ಅದೇನಂತಲ್ಲ, ಅದು ಸುಟ್ಟು ಅದೇನೋ ಅಂತಾರಲ್ಲವ, ಬಾಲ ಸುಟ್ಟು ನಾಯಿ ಹಂಗೆ ನೀನು ಹಿಂದಿಂದ ತಿರುಗ್ತಿರ್ತಾನೆ ನೀನು ಸೆರಗಿಡ್ಕೊಂಡು. ಮತ್ತು ನನ್ನ ಗಂಡ ಎಂಥ ಪರಿ ಕಾಡ್ತಿದ್ದು ಗೊತ್ತೇನು? ಬರೀ ಅತ್ತಿ ಮಾತು ಕೇಳ್ಕೊಂಡು ನನ್ನ ಮನ್ಯಾಗ ಇಟ್ಕೋತಿರ್ಕಿಲ್ಲ. ನಾನು ಹಂಗೆ ಮಾಡಿದ್ಮೇಲೆ ನೋಡು, ನನ್ನ ಬಿಟ್ಟು ಸರಿ ಹಂಗೆ ಇಲ್ಲ ಅವನು. ಅಯ್ಯೋ ಹೌದಾ? ಹಂಗಾದ್ರೆ ಭಾಳ ಒಳ್ಳೇದಾತ. ಬಾ ಇಲ್ಲೇ ಕುಂದ್ರು ಬಾ. ಏನಂತ ನನಗೂ ಜರ ಹೇಳಂತ. ನನಗೆ ಕುಂದ್ರಾಕ ಪುರ್ಸೋದ್ಗಿಲ್ಲ, ಆದರೆ ಹೇಳ್ತಾನೆ ಕೇಳಿಸ್ಕ. ನಾನು ಏನು ಮಾಡಿದ್ನಂದ್ರೆ, ಅಲ್ಲಿ ಒಬ್ಬ ಸ್ವಾಮಿ ಅದಾನ, ಅಲ್ಲಿಗೆ ಹೋಗಿದ್ದ. ಅಲ್ಲಿಗೆ ಹೋದಾಗ ನಾವು ಹೇಳಿದಂಗೆ ಮಾಡಿ ಕೊಡ್ತಾನವನು. ಅವ್ನು ಕೊಟ್ಟಂಗೆ ನಾವು ಎಲ್ಲ ಚಂದಾಗ ಮಾಡಿದ್ರೆ ನಾವು ಅನ್ಕೊಂಡಂಗೆ ಎಲ್ಲ ಆಗ್ತದೆ. ಆದರೆ ಜರ ರೊಕ್ಕ ಕೊಡಬೇಕು ಅಷ್ಟೇ. ಹೌದಾ? ಹಂಗೆ ಮಾಡ್ಬೇಕನ್ನ? ಆದ್ರೆ ಹಿಂದಗಡೆ ಏನಾದರೂ ಆದ್ರೆ, ಹೆಚ್ಚು ಕಡಿಮೆ ಆದ್ರೆ? ಅಯ್ಯವ, ಅಂಥದ್ದೆಲ್ಲ ಏನು ಆಗಂಗಿಲ್ಲ ಬಿಡು. ಅಂಥದ್ದೆಲ್ಲ ಆದ್ರೆ ನಾನು ಇಷ್ಟು ಚಲೋ ಇರ್ತಿದ್ದೇನು? ನನ್ನ ಕೊಳ್ಳಾಗ ಹಾಕೊಳಕ್ಕೆ ಒಂದು ಕರಿಮಣಿ ದಾರ ಬಿಟ್ರೆ ಏನೂ ಇರ್ತಿದ್ದಿಲ್ಲ. ಈಗ ನೋಡು, ನನ್ನ ಗಂಡ ಬಂಗಾರ ವಾಲೆ, ಮೂಗುನತ್ತು, ಆಮೇಲೆ ಕೊಳ್ಳಾಗ ಚೈನಾನು ಮಾಡಿಸ್ಕೊಟ್ಟಾನ. ಹಾಕೊಂಡೆಲ್ಲ ತಿರುಗಬೇಕಾದ್ರೆ ಕಾಣಂಗಿಲ್ಲೇನು? ಹಾಂ ಹೌದಾ? ಆದ್ರೆ ನಂಗೆ ಜರ ಭಯನ ಆಗ್ತದವ್ವ. ಏನು ಮಾಡೋದು? ಹೆಂಗಾದ್ರೆ ಯಾರಿಗಾರ ಗೊತ್ತಾದ್ರೆ ಏನು ಮಾಡೋದು ಅಂತ. ಯಾರಿಗೂ ಗೊತ್ತಾಗಂಗಿಲ್ಲ. ನನ್ಗೆ ನಿನ್ಗೆ ಬಿಟ್ಟ ಬೇರೆ ಯಾರಿಗೂ ಗೊತ್ತಾಗಂಗಿಲ್ಲ. ನನಗೆ ಗೊತ್ತಿರಬೇಕು, ಇಲ್ಲ ನಿನಗೆ ಗೊತ್ತಿರಬೇಕು. ಇಲ್ಲ ನಾನು ಹೇಳಬೇಕು, ಇಲ್ಲ ನೀನು ಹೇಳಬೇಕು. ನಮ್ಮಿಬ್ಬರನ್ನ ಬಿಟ್ಟ ಬೇರೆ ಯಾರಿಗೂ ಹೇಳೋಕ್ಕಾಗಂಗಿಲ್ಲ. ಕರೆನಾ? ಅಂದಮೇಲೆ ನೀನು ಯಾವಾಗ ಹೇಳ್ತಿದ್ದಿ ಹೇಳು, ನಾನು ಅಜ್ಜನಂತೆ ಕರ್ಕೊಂಡು ಹೋಗ್ತಾನೆ. ಹೌದಾ? ಹಾಗಾದ್ರೆ ಸರಿ, ನಾನು ಹಿಂಗೆ ಯೋಚನೆ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತಾನೆ. ಆವಾಗ ಹೋಗೋದು ಬೇಡ ಅಂತ ಹೇಳ್ತಾನೆ. ಸರಿನಾ? ಕುಂದ್ರು, ಚಾ ಕುಡಿ ಅಂತ್ಯ. ಅಯ್ಯೋ ಬೇಡ ನನಗೆ, ನಾನು ಹೋಗ್ಬೇಕು. ನಾನು ನಿನ್ನ ಭಾಳ ದಿನ ಆಗಿತ್ತಲ್ಲ, ಮಾತಾಡ್ಸ್ಕೊಂಡು ಹೋದ್ರಾದಂತ ಬಂದೀನಿ. ಇಲ್ಲ, ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು. ಹೋಗಿ ಸ್ವಲ್ಪ ಹೂವು ಹಣ್ಣು, ನಾಳೆ ನಾಡಿದ್ದು ಇಲ್ಲ ಸಾಯಂಕಾಲ ಪೂಜೆ ಐತಿ. ಅಯ್ಯದೋ ಪೂಜೆ ಮಾಡಾಕತ್ತಾಳ, ಅದಕ್ಕೆ ಎಲ್ಲ ತೊಗೊಂಡು ಬಾ ಅಂತ ಹೇಳಿದ್ಲು. ಅದಕ್ಕೆ ಹ್ಞೂ ಅಂತಂದೆ.
ಮತ್ತೆ ಹೋಗ್ಬೇಕಾದ್ರೆ ನಿಮ್ಮ ಮನೆ ನೋಡಿದ್ನಲ್ಲ ಮಾತಾಡ್ಸ್ಕೊಂಡು ಹೋದ್ರಾತಂತೇಳಿ ಬಂದಿದ್ನಿ. ಹೆಂಗದಿ ಮಂಜವ್ವ ಅಂತೇಳಿ ಕೇಳ್ಕೊಂಡು ಹೋದ್ರೆ ಮಂಜವ್ವನ ಖುಷಿ ಪಡ್ತಾಳೆ ನಾನು ನೋಡಿ ಅಂತ ಬನ್ನಿ. ಆದ್ರೆ ಪಾಪ ಮನ್ಯಾಗ ನಿನಗೆ ತ್ರಾಸ್ಗಳು ಹೆಚ್ಚಾಗ್ಬಿಟ್ಟಾವ. ಇನ್ನು ನಮ್ಮ ನೆನಪು ಯಾವಾಗಿರ್ತೈತಿ ಅಲ್ಲ. ಹೌದವ, ಏನು ಮಾಡೋದು, ಮನ್ಯಾಗ 1 2 108 ತೊಂದ್ರೆ ಅದಾವು. ಅದ್ರಾಗ ಇನ್ನೊಂದ್ಲೆ ನಾನು ಬಂಗಾರ ನಕ್ಲೆಸ್ ತಂದಿದ್ನಿ, ಅದನ್ನ ನಾನು ಮಂಚದ ಕೆಳಗೆ ಇಟ್ಟಿದ್ದು ನನಗೆ ಜ್ಞಾಪಕ ಐತಿ. ಆದ್ರೆ ಅದು ಕಬೋರ್ಡ್ದಾಗ ಹೆಂಗೆ ಹೋತಂತ ನನಗೆ ಗೊತ್ತಾಗವಲ್ತು. ಅದು ನಾನು ಬಟ್ಟೆಯಾಗ ಸೀರೆ ಇಟ್ಟಿದ್ನಲ್ಲ, ಆ ಸೀರೆ ಒಳಗೆ ಹೋಗೈತಿ. ಅದು ಹೆಂಗೆ ನಾನು ಅದನ್ನೆಲ್ಲ ತೊಗೊಂಡೋಗಿ ಸುಂದ್ರಿ ಮೇಲೆ ಹಾಕಿದ್ಕ ನನ್ನ ಗಂಡಿಗ ಜಗಳದಾಗ ನನ್ನನ್ನು ಹೊಡೆದು ಹೋಗ್ಬಿಟ್ಟ. ನನಗದಕ್ಕೆ ಏನು ಮಾಡ್ಬೇಕಂತ ಗೊತ್ತಾವತ್ತು ನಡ್ಯಾಕ ಬೇರೆ ಬರವಲ್ತು. ಇಂಥ ದೊಡ್ಡ ಕಟ್ಗೆ ತೊಗೊಂಡು ಒಂದು ಹೊಡೆದು ಬಿಟ್ಟ. ಹಿಡ್ಕೊಂಡ್ರು ಕೇಳಲೇ ಇಲ್ಲ, ಹಂಗೆ ಹೊಡೆದ ಹೋಗ್ಬಿಟ್ಟ. ಈ ಹಾಳಾದ ಗಂಡು ಮಕ್ಕಳು ಅಷ್ಟೇ. ಸಿಟ್ಟು ಬಂದ್ರೆ ತೊಗೊಂಡ ಏನಾರ ಹೊಡೆದ್ನಿ ಒಗದ್ನಿ ಮಾಡಿನಿ ಹೊಡೆದ್ನಿ ಇದನ್ನ ಮಾಡ್ತಾವೆ. ಅದೇ ನಾವು ಹಂಗೆ ಮಾಡ್ತಾವೇನು? ಹಾಂ, ನಾವು ಇನ್ನು ಹಂಗೆ ಮಾಡಿದ್ರೆ ತಾವು ಮಾಡ್ಬೇಕು. ಆದ್ರೆ ನಾವು ನೋಡಿದ್ರೆ ಮಾಡಂಗಿಲ್ಲ, ಅವ್ರು ನೋಡಿದ್ರೆ ಹೊಡಿಯೋದು ಬಡಿಯೋದು ಮಾಡ್ತಾರೆ. ಅವ್ರಟ್ಟ ಮನುಷ್ಯರ, ನಾವೇನು ಮನುಷ್ಯರಲ್ಲೇನು? ಅದಕ್ಕೆ ಹಿಂಗೆ ಮಾಡಿದ್ರೆ ಸರಿ ದಾರಿಗೆ ಬರ್ತಾರ ತಾವ. ನೀನು ಹೇಳಿದಂಗೆ ಕೇಳ್ಕೊಂತ ಬಿದ್ದಿರ್ತಾರ. ಹಂಗೆ ಮಾಡೋಣಂತ. ಹಾಂ, ನನ್ನ ಪಾಲಿಗೆ ಇವತ್ತು ನೀನು ದೇವ್ರು ಬಂದಂಗೆ ಬಂದಿದ್ದಿ, ಭಾಳ ಒಳ್ಳೆ ಕೆಲಸ ಹೇಳಿದಿ. ಹಂಗೆ ಮಾಡೋಣ ಸರಿ. ಆದ್ರೆ ಕಾಲು ಭಾಳ ಸಾತಿ ನಂಗೆ ನಡಿಯೋಕೆ ಆಗಬಲ್ತು. ನಾಳೆ ಹೆಂಗೆ ಬರಲಿ ನಾನು ನಿನ್ನ ಜೊತೆಗೆ? ನಾಳಿದು ಇನ್ನೂ ಯೋಚನೆ ಮಾಡಂತಗ. ಅಲ್ಲಿ ಗಂಟ ನಿನ್ನ ಕಾಲು ಆರಾಮಾಗ್ತದೆ. ನಾನಿನ್ನ ಬರ್ತಾನೆ. ಇಷ್ಟು ದಿನದ ಮೇಲೆ ಇವತ್ತು ನಮ್ಮ ಮನೆಗೆ ಬಂದಿದ್ದಿ, ಹಂಗೆ ಹೋಗ್ತಿದ್ದೇನು? ಒಂದು ಸ್ವಲ್ಪ ಚಾ ಕುಡ್ದು ಹೋಗಂತ ಕುಂದ್ರು. ಇಲ್ಲ, ನಾಳೆ ಬರ್ತಾನಲ್ಲ, ನಾಳೆ ಬಂದಾಗ ಚಾ ಯಾಕೆ, ಬೇಕಿದ್ರೆ ಊಟನ ಮಾಡ್ಕೊಂಡು ಹೋಗ್ತಾನೆ. ಆದರೆ ಇವಾಗ ಹಂಗಿಲ್ಲ. ನಾನಿನ್ನು ಹೂವು ಹಣ್ಣು ಆಮೇಲೆ ಏನೇನೋ ಹೇಳ್ಯಾಳ ಅವಳೆಲ್ಲ ಒಯ್ಬೇಕು, ಹೊತ್ತಾಗ್ತದ. ನಾನು ಬರ್ತಾನೆ. ಸರಿ, ಒಂದು ಸ್ವಲ್ಪ ನೀರಾದ್ರೂ ಕುಡಿಯಲ್ಲ? ಹಾಂ ಅಮ್ಮ, ಒಂದು ದಿವಸ ಕುಡಿಯೋಕೆ ನೀರು ತೊಗೊಂಡು ಬಾಯವ ಒಂದು ತಮ್ಗೆ. ಅಯ್ಯೋ ಬೇಡ ಮಂಜವ್ವ, ನಾನು ಹೇಳೋ ಜರ ಅರ್ಥ ಮಾಡ್ಕ. ನಾನು ಹೋಗಲೇಬೇಕು, ಇನ್ನೂ ಅಲ್ಲಿ ಗಂಟ ಹೋಗ್ಬೇಕು ಬರಬೇಕು ಅಂದ್ರೆ ಹೊತ್ತಾಗ್ತದ. ಹಾಂ, ನಾನು ಹೋಗಿ ಬರ್ತಾನೆ. ಮತ್ತೆ ನೋಡೋಣಂತ ಮುಂದೆ. ನಾಳೆ ಬರ್ತಾನಲ್ಲ, ನೀರು ಯಾಕೆ ಊಟನ ಮಾಡ್ತಾನಂತ ಹೇಳೇನು ಮತ್ತೆ ಪದೇ ಪದೇ ಅದನ್ನ ಹೇಳ್ಬೇಡ.